तत्सवितादित्यहृदयं पुण्यं सर्वशत्रुविनाशनं जयां जपं नित्यमक्षयं परं शिवं तत्सवितादित्यहृदयं पुण्यं सर्वशत्रुविनाशनं जयां जपं नित्यमक्षयं परं शिवं ತತ್ಸವಿತಾದಿತ್ಯ ಹೃದಯಂ. ತತ್ಸವಿದಾದಿತ್ಯ ಅಂದರೆ ಸರ್ವಜ್ಞ ಶಕ್ತಿಶಾಲಿ ಸೂರ್ಯ. ಹೃದಯಂ ಅಂದರೆ ಹೃದಯದಲ್ಲಿ ಸ್ಥಾಪಿತವಾಗಿರುವ ಅಥವಾ ಆನಂದದ ಕೇಂದ್ರ ಎಂದರ್ಥ. ಸೂರ್ಯನ ಶಕ್ತಿಶಾಲಿ ಹೃದಯದಲ್ಲಿ ಸ್ಥಿತವಾಗಿರುವುದು ಎಂದರ್ಥ. ಪುಣ್ಯಂ ಧಾರ್ಮಿಕವಾಗಿ ಶುಭಕಾರಕ ಪವಿತ್ರತೆ ಉಂಟು ಮಾಡುವ ಪವಿತ್ರಕ್ಕೆ ಪುಣ್ಯಂ ಎಂದು ಹೇಳಲಾಗುತ್ತದೆ. ಸರ್ವಶತ್ರು ವಿನಾಶನಂ ಎಲ್ಲ ಶತ್ರುಗಳನ್ನು ನಾಶ ಮಾಡುವ, ಎಲ್ಲ ಶತ್ರುಗಳು ಹಾಳು ಮಾಡಲು ಶಕ್ತಿ ನೀಡುವ ಎಂದರ್ಥ. ಜಯವಹಂ ಜಯವನ್ನು ತರುವ, ಸಂಪೂರ್ಣ ವಿಜಯವನ್ನು ನೀಡುವ. ಜಪಂ ನಿತ್ಯಂ ನಿರಂತರವಾಗಿ ಜಪಿಸುವ, ನಿತ್ಯ ಜಪಿಸಬಹುದಾದ. ಕ್ಷೇಯಂ ಪರಂ ಶಿವಂ ಕ್ಷಯ ಎಂದರೆ ಶೋಧನೆ ಅಥವಾ ನಾಶ. ಪರಂ ಶಿವಂ ಎಂದರೆ ಅತ್ಯುತ್ತಮ ಶಿವ, ಅತಿ ಶಕ್ತಿಶಾಲಿ ಶಿವ. ಅತ್ಯಂತ ಶಕ್ತಿ ಹೊಂದಿರುವ ಪರಮಶಿವನಂತೆ ಶತ್ರುಗಳನ್ನು ನಾಶ ಮಾಡುವ. ಒಟ್ಟಾಗಿ ಹೇಳೋದಾದರೆ ಈ ಮಂತ್ರವು ಶಕ್ತಿಶಾಲಿ ಸೂರ್ಯನ ಹೃದಯವನ್ನು ಸಂಕೇತಿಸುತ್ತದೆ. ಇದು ಪವಿತ್ರವಾಗಿದ್ದು ಎಲ್ಲ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿದ್ದು ಜಯವನ್ನು ತರಬಲ್ಲದೆ, ನಿತ್ಯ ಜಪಿಸಲು ಸೂಕ್ತವಾಗಿದ್ದು ಪರಮಶಿವನಂತೆಯೇ ಶಕ್ತಿ ತುಂಬಿದುದು. ಇದನ್ನು ಸಾಮಾನ್ಯವಾಗಿ ರಕ್ಷಣಾ ಶಕ್ತಿ ಮತ್ತು ವಿಜಯಕ್ಕಾಗಿ ಉಪಯೋಗಿಸುತ್ತಾರೆ. ಸೌಖ್ಯಕರ ಶಾಂತ ಸ್ಥಳವನ್ನು ಆಯ್ಕೆ ಮಾಡಿ ಧ್ವನಿ ಕಡಿಮೆ ಇರುವ ಕೋಣೆ ಅಥವಾ ಪೂಜಾ ಸ್ಥಳದಲ್ಲಿ ಈ ಸ್ತೋತ್ರವನ್ನು ಜಪಿಸಬೇಕು. ಸೂರ್ಯಾಸ್ತಮಾನದ ಮುಂಚೆ ಅಥವಾ ಬೆಳಗ್ಗೆ ಉದಯವಾಗುವ ಸಮಯ ಹೆಚ್ಚು ಫಲಪ್ರದ. ಮಂತ್ರ ಜಪಕ್ಕೆ ಶುದ್ಧ ಮನಸ್ಸು, ಧ್ಯಾನ ಮತ್ತು ಶಾಂತಿ ಅತ್ಯಂತ ಮುಖ್ಯ. ಶುದ್ಧತೆಯಾಗಿ ಸ್ನಾನ ಮಾಡಿ ಸುತ್ತಲೂ ಅಗತ್ಯವಿದ್ದರೆ ದೀಪ ಹಚ್ಚಿ ಮಂತ್ರವನ್ನು ಒಳ್ಳೆಯ ಧ್ವನಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಹೇಳಿ. ಸಾಮಾನ್ಯವಾಗಿ 108 ಬಾರಿ ಅಥವಾ 2154 ಬಾರಿ ಜಪ ಮಾಡಿ. ಆರಾಮಾಗಿ ಕುಳಿತುಕೊಂಡು ತಲೆಯ ಸರಿಯಾಗಿ ನೆಟ್ಟಗಿರಲಿ. ಕೈಗಳಲ್ಲಿ ಮಾಲೆ ಹಿಡಿದು ಮಂತ್ರವನ್ನು ಓದಿ. ಮಂತ್ರವನ್ನು ನಿಶ್ಚಿಂತ ಮನಸ್ಸಿನಿಂದ ಪ್ರತಿ ಪದರದ ಅರ್ಥವನ್ನು ತಿಳಿದು ಧ್ಯಾನ ಮಾಡಿ. ಅಂತಿಮವಾಗಿ ಹರಿಹರಿ ಅಥವಾ ಶಾಂತಿ ಎಂದು ಕೊನೆ ಮಾಡಿ. ಮಂತ್ರದ ಶಬ್ದವನ್ನು ಮನಸ್ಸಿನಲ್ಲಿ ಆನಂದದಿಂದ ಶ್ರದ್ಧೆಯಿಂದ ಅನುಭವಿಸಿ. ಶಕ್ತಿಶಾಲಿ ಸೂರ್ಯನ ಉಲ್ಲೇಖವಿರುವುದರಿಂದ ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂದು ಭಾವಿಸಿ. ನೀವು ದಿನಕ್ಕೆ 1 ಬಾರಿ ಅಥವಾ ಬೆಳಗ್ಗೆ 2-3 ನಿಮಿಷದಿಂದ ಪ್ರಾರಂಭಿಸಬಹುದು. ಕ್ರಮೇಣ ಸಮಯವನ್ನು 10-15 ನಿಮಿಷಗಳವರೆಗೆ ವಿಸ್ತರಿಸಬಹುದು. ಜಪದ ವೇಳೆ ಅನೇಕರೊಂದಿಗೆ ಹೋರಾಟ, ಸ್ಫೂರ್ತಿ ಅಥವಾ ಶಕ್ತಿ ಪ್ರಾರ್ಥಿಸುವ ಮನಸ್ಥಿತಿ ಇರಬೇಕು. ಸರಳವಾಗಿ ಹೇಳುವುದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಭಕ್ತಿಯಿಂದ ನಿತ್ಯ ಜಪಿಸಿದರೆ ಪುಣ್ಯ ದೊರೆಯುತ್ತದೆ, ಶತ್ರು ಭಯ ದೂರವಾಗುತ್ತದೆ, ಜಯ ಸಿಗುತ್ತದೆ ಮತ್ತು ಶಾಶ್ವತ ಮಂಗಳವು ಲಭಿಸುತ್ತದೆ. ಈ ಕತೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುತ್ತದೆ. ಯುದ್ಧದ ಪರಿಸ್ಥಿತಿ ಲಂಕೆಯಲ್ಲಿ ರಾವಣರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ರಾವಣನ ಅಪಾರ ಬಲ, ಅಸ್ತ್ರ ಶಸ್ತ್ರ, ತಪೋಬಲ ಮತ್ತು ಮಹಾಶಕ್ತಿಯನ್ನು ಹೊಂದಿದ್ದನು. ಅವನು ಪದೇ ಪದೇ ಗಾಯಗೊಂಡರೂ ಮತ್ತೆ ಮತ್ತೆ ಯುದ್ಧಕ್ಕೆ ಬರುತ್ತಿದ್ದ.
ಶ್ರೀರಾಮನು ಧರ್ಮದ ಅವತಾರನಾಗಿದ್ದರೂ ದೀರ್ಘ ಯುದ್ಧದಿಂದ ದಣಿದನು. ರಾವಣನ ಶಕ್ತಿ ನೋಡಿ ಕ್ಷಣಕಾಲ ಚಿಂತೆಯಲ್ಲಿ ಮುಳುಗಿದನು. ಅವನು ಯುದ್ಧ ಭೂಮಿಯಲ್ಲಿ ನಿಂತು ಈ ಯುದ್ಧವನ್ನು ಹೇಗೆ ಅಂತ್ಯಗೊಳಿಸಬೇಕು ಎಂದು ಯೋಚಿಸುತ್ತಿದ್ದನು. ಅಗಸ್ತ್ಯ ಮಹರ್ಷಿಗಳ ಆಗಮನ. ಅದೇ ಸಮಯದಲ್ಲಿ ದೇವರ್ಷಿ ಅಗಸ್ತ್ಯರು ಯುದ್ಧ ಭೂಮಿಗೆ ಬಂದರು. ಅವರು ಮಹಾತಪಸ್ವಿಗಳು, ದೇವತೆಗಳಿಗೂ ಮಾರ್ಗದರ್ಶನ ನೀಡಿದ ಮಹರ್ಷಿ. ಅವರು ರಾಮನ ಮುಖದಲ್ಲಿ ಕಂಡದ್ದು ದಣಿವು, ಚಿಂತೆ, ಯುದ್ಧದ ಒತ್ತಡ. ಅಗಸ್ತ್ಯರು ರಾಮನಿಗೆ ಹೇಳಿದರು, ರಾಮ, ನೀನು ಧರ್ಮಾರ್ಥ ಅಂದರೆ ಈ ಕ್ಷಣದಲ್ಲಿ ನಿನಗೆ ಆತ್ಮಬಲ ಮತ್ತು ದಿವ್ಯ ಶಕ್ತಿ ಅಗತ್ಯ. ಅದಕ್ಕಾಗಿ ನಾನು ನಿನಗೆ ಒಂದು ಮಹಾ ಸ್ತೋತ್ರವನ್ನು ಉಪದೇಶಿಸುತ್ತೇನೆ ಎಂದು. ಆದಿತ್ಯ ಹೃದಯ ಸ್ತೋತ್ರದ ಉಪದೇಶ. ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಟ್ರು. ಅವರು ಹೇಳಿದ್ರು, ಸೂರ್ಯನು ಎಲ್ಲ ದೇವತೆಗಳ ತೇಜಸ್ಸಿನ ಮೂಲ. ಸೂರ್ಯನು ಧರ್ಮ, ಶಕ್ತಿ, ಜ್ಞಾನ, ಆರೋಗ್ಯದ ಪ್ರತೀಕ. ಅವನನ್ನು ಸ್ಮರಿಸಿದರೆ ಮನೋಬಲ ಹೆಚ್ಚುತ್ತದೆ. ಈ ಸ್ತೋತ್ರವು ಪಾಪನಾಶಕ, ಶತ್ರುನಾಶಕ, ಜಯದಾಯಕ, ಭಯವನ್ನೆಲ್ಲ ದೂರ ಮಾಡುವುದು. ಅಗಸ್ತ್ಯರು ಹೇಳಿದರು, ರಾಮ, ನೀನು ಪೂರ್ವಮುಖವಾಗಿ ನಿಂತು ಶ್ರದ್ಧೆಯಿಂದ ಈ ಸ್ತೋತ್ರವನ್ನು ಜಪಿಸು. ರಾಮನ ಜಪ ಮತ್ತು ಫಲ. ರಾಮನ ಮನಸ್ಸನ್ನು ಶಾಂತಗೊಳಿಸಿ ಸಂಪೂರ್ಣ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಆದಿತ್ಯ ಹೃದಯಂ ಜಪಿಸಿದನು. ಜಪ ಮುಗಿದ ನಂತರ ದಣಿವು ದೂರವಾಯಿತು, ಮನಸ್ಸು ಸ್ಥಿರವಾಯಿತು. ಮನಸ್ಸು ಸ್ಥಿರವಾಯಿತು, ಅಪಾರ ಶಕ್ತಿ ಮತ್ತು ತೇಜಸ್ಸು ಉಂಟಾಯಿತು, ಆತ್ಮವಿಶ್ವಾಸ ತುಂಬಿತು. ರಾಮನು ಮತ್ತೆ ಧನಸ್ಸನ್ನು ಹಿಡಿದು ಧೈರ್ಯದಿಂದ ಯುದ್ಧಕ್ಕೆ ಸಿದ್ಧನಾದನು. ರಾವಣ ವಧೆ ಮತ್ತು ವಿಜಯ ನಂತರ ನಡೆದ ಯುದ್ಧದಲ್ಲಿ ರಾಮನು ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರದರ್ಶಿಸಿದನು. ರಾವಣನ ಅಹಂಕಾರ ಮತ್ತು ಅಧರ್ಮಕ್ಕೆ ಅಂತ್ಯವಾಯಿತು. ಕೊನೆಗೆ ರಾಮನು ರಾವಣನನ್ನು ಸಂಹರಿಸಿದನು. ಇದರಿಂದ ಧರ್ಮದ ಜಯವಾಯಿತು, ಅಧರ್ಮ ಸೋಲಿತು. ಕಥೆಯ ಸಂದೇಶ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಕಷ್ಟದ ಸಮಯದಲ್ಲಿ ದೈವ ಸ್ಮರಣೆ ಮನೋಬಲ ಕೊಡುತ್ತದೆ. ಶಕ್ತಿ ಕೇವಲ ಶಾರೀರಿಕವಲ್ಲ, ಮಾನಸಿಕ ಮತ್ತು ಆತ್ಮಿಕವೂ ಆಗಿದೆ. ಶ್ರದ್ಧೆ ಮತ್ತು ಧೈರ್ಯ ಇದ್ದರೆ ಜಯ ಖಂಡಿತ. ಆದಿತ್ಯ ಹೃದಯಂ. ಅದಕ್ಕಾಗಿಯೇ ಜಯಾವಹಂ ಸರ್ವಶತ್ರು ವಿನಾಶನಂ ಎಂದು ಕರೆಯಲ್ಪಡುತ್ತದೆ. ತತ್ಸವಿತಾದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪಂ ನಿತ್ಯಮಕ್ಷಯಂ ಪರಂ ಶಿವಂ. ತತ್ಸವಿತಾದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪಂ ನಿತ್ಯಮಕ್ಷಯಂ ಪರಂ ಶಿವಂ. ತತ್ಸವಿತಾದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪಂ ನಿತ್ಯಮಕ್ಷಯಂ ಪರಂ ಶಿವಂ. ತತ್ಸವಿತಾದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪಂ ನಿತ್ಯಮಕ್ಷಯಂ ಪರಂ ಶಿವಂ. ತತ್ಸವಿತಾದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪಂ ನಿತ್ಯಮಕ್ಷಯಂ ಪರಂ ಶಿವಂ. ತತ್ಸವಿತಾದಿತ್ಯ ಹೃದಯಂ
जयाहं जपं नित्यमक्षयं परं शिवम् तत्सवितादित्यहृदयं पुण्यं सर्वशत्रुविनाशनं 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 जयाहं जपं नित्यमक्षयं परं शिवम् तत्सवितादित्यहृदयं
सर्वशत्रुविनाशनं जयाहं जपं नित्यमक्षयं परं शिवम् तत्सवितादित्यहृदयं पुण्यं सर्वशत्रुविनाशनं जयाहं जपं नित्यमक्षयं परं शिवम् तत्सवितादित्यहृदयं पुण्यं सर्वशत्रुविनाशनं जयाहं जपं नित्यमक्षयं